ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ನಾವು 13ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಶರೀರ, ತಲೆ, ಕತ್ತನ್ನ ಸಮವಾಗಿ ಮತ್ತೆ ಅಚಲವಾಗಿ ಇಟ್ಕೊಳ್ಳೋದು ಅಂತಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡ್ವಿ. ಅಂದ್ರೆ ಏನು? ಈ ತೊಡೆಯಿಂದ ಮೇಲ್ಭಾಗ, ಕತ್ತಿನಿಂದ ಕೆಳಭಾಗ, ಇದನ್ನ ಶರೀರ ಅಂತ ಹೇಳ್ತೀವಿ. ಮತ್ತೆ ಈ ಕತ್ತಿನ ಭಾಗವನ್ನ ಗ್ರೀವ ಅಂತ ಕರಿತೀವಿ. ಮತ್ತೆ ಶಿರ ಅಂದ್ರೆ ಆ ಕತ್ತಿನ ಮೇಲ್ಭಾಗ ಇದೆಯಲ್ಲ, ಅದನ್ನ ಶಿರ, ತಲೆ ಅಂತ ಕರಿತೀವಿ. ಇದನ್ನ ನಾವು ಯಾವುದೇ ರೀತಿ ಅಲುಗಾಡಿಸಬಾರ್ದು. ಶರೀರವನ್ನಾಗ್ಲಿ, ಕತ್ತನ್ನಾಗ್ಲಿ, ತಲೆಯನ್ನಾಗ್ಲಿ ಅಲುಗಾಡಿಸಬಾರ್ದು ಅಂತ ತಿಳ್ಕೊಂಡ್ವಿ. ಸಮವಾಗಿ ಅಚಲವಾಗಿ ಇಟ್ಕೊಳ್ಳೋದು ಅಂತಂದ್ರೆ ಅದ ಅರ್ಥ. ಇನ್ನು ಇಲ್ಲಿ ಸಮ ಅಚಲವಾಗಿ ಇಟ್ಕೋಬೇಕು ಅಂತ ಅಂದಮೇಲೆ ಅದು ಇಟ್ಕೊಂಡು ಆದ್ಮೇಲೆ ಸ್ಥಿರವಾಗಿರ್ಬೇಕು ಅಂತ ಮತ್ತೆ ಹೇಳಿದಾರಲ್ಲ. ಯಾಕೆ ಅಂತಂದ್ರೆ, ಈಗ ಶರೀರ, ತಲೆ ಮತ್ತೆ ಕತ್ತನ್ನ ಸರಿಯಾಗಿ ಇಟ್ಕೊಂಡು ಕೈ ಕಾಲುಗಳು ಇರುತ್ತಲ್ವ, ಅದನ್ನೂ ಸರಿಯಾಗಿ ಇಟ್ಕೋಬೇಕು ಅಂತ ಹೇಳೋದಕ್ಕೋಸ್ಕರ ಯಾವುದಾದ್ರೂ ನಮಗೆ ಸುಖವಾಗಿರುವಂಥ ಆಸನದಲ್ಲಿ ಕೂತ್ಕೊಂಡ ಮೇಲೆ ಅಲ್ಲಿ ಮತ್ತೆ ಅಲ್ಗಾಡೋದಕ್ಕೆ ಹೋಗಬಾರ್ದು ಅನ್ನೋದನ್ನ ಇಲ್ಲಿ ಹೇಳೋದಕ್ಕೋಸ್ಕರ ಸ್ಥಿರವಾಗಿ ಇರಬೇಕು ಅಂತ ಮತ್ತೆ ಹೇಳಿರೋದು ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಮೂಗಿನ ತುದಿಯಲ್ಲಿ ದೃಷ್ಟಿಯನ್ನ ನೆಟ್ಟು ಬೇರೆ ದಿಕ್ಕುಗಳನ್ನ ನೋಡದೆ ಅಂತ ಹೇಳಿದಾರಲ್ಲ, ಇದಕ್ಕೆ ಅರ್ಥ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಉತ್ತರ ಏನು ಅಂತಂದ್ರೆ, ದೃಷ್ಟಿಯನ್ನ ತನ್ನ ಮೂಗಿನ ತುದಿಯಲ್ಲಿ ನೆಡಬೇಕು. ಕಣ್ಣುಗಳನ್ನ ಮುಚ್ಚೋದಾಗ್ಲಿ ಅಥವಾ ಆ ಕಡೆ ಈ ಕಡೆ ಯಾವುದೇ ಅಂಗವನ್ನ ಮತ್ತೆ ವಸ್ತುವನ್ನ ನೋಡಬಾರ್ದು. ನಾವು ಸ್ವಲ್ಪ ಕಣ್ಣು ಬಿಟ್ಕೊಂಡು ಮೂಗಿನ ತುದಿ ಅಂದ್ರೆ, ಈಗ ನಾವು ಕಣ್ಣು ನೇರವಾಗಿ ನೋಡಿದಾಗ ನಮಗೆ ಬೇರೆ ವಸ್ತುಗಳು ಅಥವಾ ಯಾರಾದ್ರೂ ಮನುಷ್ಯರು ಕಾಣಿಸ್ತಾರೆ. ಅದೇ ನಾವು ಸ್ವಲ್ಪ ಕಣ್ಣನ್ನ ತೆಗೆದ್ರೆ, ಈಗ ಮೂಗಿನ ತುದಿ ನೋಡಬೇಕು ಅಂತಂದ್ರೆ ನಾವು ಸಣ್ಣದ ಕಣ್ಣನ್ನ ಓಪನ್ ಮಾಡಿರ್ತೀವಿ ಅಲ್ವಾ. ಆಮೇಲೆ ಆ ಕಡೆ ಈ ಕಡೆ ಎಲ್ಲೂ ನೋಡಬಾರ್ದು. ಬೇರೆ ವಸ್ತುಗಳನ್ನಾಗಿರ್ಬೋದು ಏನೂ ನೋಡಬಾರ್ದು. ಬರೀ ಮೂಗಿನ ತುದಿಯಲ್ಲೇ ನೋಡಬೇಕು. ಮತ್ತೆ ಆ ತುದಿಯಲ್ಲೇ ಮನವನ್ನ ಇರಿಸಿ ನೋಡಬೇಕು ಅಂತೇನಿಲ್ಲ. ಆಮೇಲೆ ಅಕಸ್ಮಾತ್ ನಮ್ಗೇನೋ ಒಂಥರ ಆಲಸ್ಯ ಆಯಿತು ಅಥವಾ ನಿದ್ರೆ ಬರದೇ ಇರಲಿ ಅನ್ನುವಂಥ ಕೇವಲ ದೃಷ್ಟಿಯನ್ನ ಅಲ್ಲಿ ಇಳಿಸ್ಬೇಕು. ಆಯ್ತಾ? ಮನಸ್ಸನ್ನ ಅಲ್ಲಿಡಬೇಕು ಅಂತ ಹೇಳಿಲ್ಲ. ನಮ್ಮ ದೃಷ್ಟಿಯನ್ನ ಮಾತ್ರ ಮೂಗಿನ ನೇರಕ್ಕೆ ಆ ತುದಿನಲ್ಲಿ ಇಟ್ಕೊಂಡಿರಬೇಕು. ಮನಸ್ಸನ್ನ ಆ ಪರಮೇಶ್ವರನಲ್ಲಿ ಇರಿಸ್ಬೇಕು, ಮೂಗಿನ ತುದಿಲ್ಲ ಅಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನಮ್ಮ ಮನಸ್ಸು ಮೂಗನ್ನ ನೋಡೋದಲ್ಲ, ಕಣ್ಣು ಮೂಗಿಂದ ನೋಡ್ತಾ ಇರಬೇಕು. ಆದರೆ ನಮ್ಮ ಮನಸ್ಸೆಲ್ಲಿರಬೇಕು? ಭಗವಂತನಲ್ಲಿ ಇರಬೇಕು. ಇದು ಇದರ ಅರ್ಥ. ಇನ್ನು ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಈ ರೀತಿ ಆಸನದಲ್ಲಿ ಕೂತ್ಕೊಳ್ಳೋದಕ್ಕೆ ಭಗವಂತ ಯಾಕೆ ಹೇಳ್ದ ಅಂತ ಅಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಧ್ಯಾನ ಯೋಗದಲ್ಲಿ ಸಾಧನೆ ಮಾಡಬೇಕಾದ್ರೆ ನಿದ್ರೆ, ಆಲಸ್ಯ, ವಿಕ್ಷೇಪ ಮತ್ತೆ ಶೀತ, ಉಷ್ಣ ಇಂಥ ದ್ವಂದ್ವಗಳು, ವಿಘ್ನಗಳು ಅಂತ ಹೇಳಿದ್ದಾರೆ. ಅಥವಾ ನಿದ್ರೆ ಬಂದ್ಬಿಡುತ್ತೆ ಅಥವಾ ಆಲಸ್ಯ ಬರುತ್ತೆ, ಇಲ್ಲಾಂದರೆ ನಮಗೆ ಚಳಿ ಆಗೋದು, ಇಲ್ಲ ಬಿಸಿ ತಗಲೋದು, ಈ ರೀತಿ ಏನೋ ಒಂದು ಸೆಕೆ ಆಗೋದು, ಈ ರೀತಿ ಅದೆಲ್ಲವನ್ನ ವಿಘ್ನಗಳು ಅಂತ ಹೇಳಿದ್ದಾರೆ. ಈ ದೋಷಗಳಿಂದೆಲ್ಲ ಪಾರಾಗೋದಕ್ಕೆ ಇದು ತುಂಬ ಒಂದು ಒಳ್ಳೆ ಉಪಾಯ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಶರೀರ, ತಲೆ ಮತ್ತೆ ಕತ್ತನ್ನ ನೇರವಾಗಿ ಮತ್ತೆ ಕಣ್ಣುಗಳನ್ನ ಬಿಟ್ಟಿರೋದ್ರಿಂದ ಆಲಸ್ಯ ಮತ್ತೆ ನಿದ್ರೆಯ ಆಕ್ರಮಣ ನಮ್ಮ ಮೇಲೆ ಆಗೋದಿಲ್ಲ. ಇನ್ನು ಮೂಗಿನ ತುದಿಯಲ್ಲಿ ದೃಷ್ಟಿಯನ್ನ ನೆಟ್ಟು ಆ ಕಡೆ ಈ ಕಡೆ ಬೇರೆ ವಸ್ತುಗಳನ್ನ ನೋಡದೇ ಇರೋದ್ರಿಂದ ಹೊರಗಡೆಯಿಂದ ವಿಕ್ಷೇಪಗಳು ಬರೋದು ಸಂಭವನೂ ಇರೋದಿಲ್ಲ. ಅಂದ್ರೆ ಹೊರಗಡೆಯಿಂದ ಏನು ನಮಗೆ ಡಿಸ್ಟರ್ಬೆನ್ಸು ಆಗೋದಿಲ್ಲ. ಮತ್ತೆ ಆಸನ ದೃಢವಾಗಿರೋದ್ರಿಂದ ಶೀತ, ಉಷ್ಣ ಇಂಥದ್ದೇನೂ ಆಗೋದಿಲ್ಲ. ಯಾಕಂದ್ರೆ ನಮಗೆ ಒಂದು ಹಲಿಗೆ ಅಥವಾ ಒಂದು ಕಲ್ಲಿನ ಒಂದು ಮಣೆ ಥರ ಹಾಕ್ಕೊಂಡು ಅದ್ರ ಮೇಲೆ ಕುಶವನ್ನ ಹಾಕಿ ಅದ್ರ ಮೇಲೆ ಚರ್ಮವನ್ನು ಹಾಸಿ ಅದ್ರ ಮೇಲೆ ಬಟ್ಟೆಯನ್ನು ಹಾಕ್ಕೊಂಡು ಅದ್ರ ಮೇಲೆ ನಾವು ಕೂತಿರೋದ್ರಿಂದ ಶೀತೋಷ್ಣದ ಒಂದು ದ್ವಂದ್ವಗಳ ಬಾಧೆನೂ ನಮಗೆ ಬರೋದಿಲ್ಲ. ಅದಕ್ಕೋಸ್ಕರನೇ ಧ್ಯಾನ ಯೋಗದ ಸಾಧನೆ ಮಾಡುವಂಥ ಸಮಯದಲ್ಲಿ ಈ ರೀತಿಯ ಆಸನವನ್ನು ಹಾಕ್ಕೊಂಡೇ ನಾವು ಕೂತ್ಕೊಳ್ಬೇಕಾಗಿರೋದು ತುಂಬ ಉಪಯೋಗಕಾರಿಯಾಗಿರತ್ತೆ. ಅದಕ್ಕೋಸ್ಕರನೇ ಭಗವಂತ ಈ ರೀತಿ ಒಂದು ಆಸನದಲ್ಲಿ ಕೂತ್ಕೋಬೇಕು ಅಂತ ಹೇಳಿದ್ದಾನೆ. ಇನ್ನು ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಈ 3 ಶ್ಲೋಕಗಳಲ್ಲಿ ಯಾವ ಆಸನ ವಿಧಿಯನ್ನ ಹೇಳಿದಾರೋ ಅದು ಸಗುಣ ಪರಮಾತ್ಮನ ಧ್ಯಾನಕ್ಕೋಸ್ಕರ ಹೇಳಿರೋದಾ ಅಥವಾ ನಿರ್ಗುಣ ಬ್ರಹ್ಮನ ಧ್ಯಾನಕ್ಕೋಸ್ಕರ ಹೇಳಿರೋದಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇವಾಗ ಧ್ಯಾನದ ವಿಧಿಯನ್ನ ಹೇಳ್ದ, ಹೇಗೆ ಕೂತ್ಕೋಬೇಕು ಅಂತೆಲ್ಲ ಇಷ್ಟೊತ್ತು ಹೇಳದ್ನಲ್ಲ, ಈ ಧ್ಯಾನದ ವಿಧಿ, ಈ ರೀತಿ ಕೂತ್ಕೊಳ್ಳುವಂತ ಒಂದು ವಿಧಿ ಇದೆಯಲ್ಲ, ಇದನ್ನ ಸಗುಣ ಉಪಾಸಕರಿರ್ತಾರ
ಇರ್ತಾರಲ್ಲ ಅಂಥವ್ರು ಧ್ಯಾನ ಮಾಡ್ತಾರಲ್ಲ ಅದಕ್ಕೆ ಹೇಳಿರೋದ, ಅಥವಾ ನಿರ್ಗುಣ ಬ್ರಹ್ಮನ ಧ್ಯಾನಕ್ಕೋಸ್ಕರ ಹೇಳಿರೋದ ಅಂತ ಇಲ್ಲಿ ಪ್ರಶ್ನೆ. ಅದಕ್ಕೆ ಉತ್ತರ ಏನು ಹೇಳ್ತಾ ಇದ್ದಾರೆ, ಧ್ಯಾನ ಅನ್ನೋದು ಸಗುಣ ಮತ್ತು ನಿರ್ಗುಣ ಯಾವುದೇ ಬ್ರಹ್ಮನ ಬಗ್ಗೆ ಆದರೂ ಆಗಿರಲಿ, ಅವರು ಸಗುಣನಿಗಾದರೂ ಮಾಡಿರಲಿ ನಿರ್ಗುಣನ ಬಗ್ಗೆ ಧ್ಯಾನನಾದರೂ ಮಾಡಲಿ, ಅದು ಅವರ ಅಭಿರುಚಿ ಮತ್ತು ಅಧಿಕಾರ ಭೇದದ ಮಾತು. ಅಂದರೆ ಅವ್ರವ್ರ ಇಷ್ಟ ಅದು. ಅವರು ಸಗುಣ ಉಪಾಸನೆಯಾದರೂ ಮಾಡಿ ಅದಕ್ಕೆ ಧ್ಯಾನ ಮಾಡಲಿ, ಅಥವಾ ನಿರ್ಗುಣನನ್ನಾದರೂ ಧ್ಯಾನ ಮಾಡಿಕೊಳ್ಳಿ, ಅದು ಅವರಿಷ್ಟ. ಯಾವುದೇ ಒಂದು ಧ್ಯಾನ ಆದರೂ ಕೂಡ ಆಸನದ ವಿಧಿ ಅನ್ನೋದಿದೆಯಲ್ಲ, ಕೂತ್ಕೊಳ್ಳುವಂಥ ಒಂದು ಭಂಗಿ ಅಥವಾ ಹೇಗೆ ಕೂತ್ಕೊಳ್ಬೇಕು ಅಂತ ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದ್ನೋ ಅದೆಲ್ಲರಿಗೂ ಕೂಡ ಅವಶ್ಯಕವಾಗಿ ಇದೇ ಆಗಿರತ್ತೆ ಅಂತ ಹೇಳ್ತಾ ಇದ್ದಾರೆ. ಅವರು ಕೂತ್ಕೊಳ್ಳೋದು ಹೆಂಗೆ ಆಸನ ಹಾಕ್ಕೊಳ್ಬೇಕು, ಯಾವ ರೀತಿ ಕೂತ್ಕೊಳ್ಬೇಕು ಅಂತ ಹೇಳಿದಾರಲ್ಲ, ಇದು ಸಗುಣ ಉಪಾಸಕರಿಗೂ ಆಗತ್ತೆ, ನಿರ್ಗುಣ ಉಪಾಸಕರಿಗೂ ಆಗತ್ತೆ. ಧ್ಯಾನ ಮಾಡೋದು ಒಂದೇ ಆದರೂ ಅದು ಅವ್ರ ಭಾವನೆ, ಅವ್ರಿಗೆ ಒಳಗಡೆ ಹೇಗಿದೆಯೋ ಹಾಗೆ ಅವ್ರು ಮಾಡ್ಕೋಬೋದು. ಆದರೆ ಕೂತ್ಕೊಳ್ಳೋ ವಿಧಾನ ಇದೇ ಆಗಿರತ್ತೆ ಅಂತ ಅಂದ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.